ಈ ಕಲಿಯುಗದಲ್ಲಿ ಅಂತಹ ಶ್ರೇಷ್ಠನಾದ ವ್ಯಕ್ತಿ ಇಲ್ಲ ಅಂತಲ್ಲ, ಇರಬಹುದು, ಎಲ್ಲಿಯೋ ಇಲ್ಲ ಅಂತನೂ ಇಲ್ಲ. ಅಂತಹ ವ್ಯಕ್ತಿಗಳು ಕೂಡ ಮನೆಯಲ್ಲಿ ಅದನ್ನು ಹಾಕ್ತಾ ಇದ್ದರು. ಈಗ ಅದಕ್ಕಿಂತಲೂ ಶ್ರೇಷ್ಠಕರವಾಗಿರತಕ್ಕಂತಹ ರಾಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ, ರಾಯರ ಸಂತತಿಯಲ್ಲೇನೆ ಬಂದಿರತಕ್ಕಂತಹ ಶ್ರೀಪಾದಂಗಳವರು ಇಲ್ಲಿಗೆ ಬಂದು ಇಲ್ಲಿ ತಪ್ತಮುದ್ರಾಧಾರಣ ಕಾರ್ಯಕ್ರಮವನ್ನೇ ಮಾಡತಕ್ಕಂಥವರಾಗ್ತಾರೆ. ಕೇವಲ ಇನ್ನ ಕೆಲವು ನಿಮಿಷಗಳಲ್ಲಿ ಅವರು ಬರತಕ್ಕಂಥವರಾಗಿದ್ದಾರೆ. ಅದು ನೋಡಿ, ನಿಮ್ಮದೆಲ್ಲ ಶ್ರೇಷ್ಠ. ನಾವು ಮಾಡಿದ ಪುಣ್ಯನೂ ಏನು? ಅವರಲ್ಲಿ ರಾಮದೇವರ ಪೂಜೆಯನ್ನು ಮಾಡಿ ಅದನ್ನ ಇಟ್ಟಿರ್ತಾರೆ, ಅದನ್ನು ತಂದು ಇಲ್ಲಿ ನಮಗೆಲ್ಲ ಸ್ಪರ್ಶ ಮಾಡಿಸ್ತಾರೆ. ಇದು ನಮ್ಮ ಒಂದು ಭಾಗ್ಯ. ಅಂತಹ ಶ್ರೇಷ್ಠಕರವಾದ ದಿವಸಗಳಲ್ಲಿ ಚಾತುರ್ಮಾಸ ಅಂತಿದೆ, ಪಕ್ಷಾವೈ ಮಾಸ ಅಂತಲೂ ಇದೆ. ಚಾತುರ್ಮಾಸ ಅಂತಂದ್ರೆ 4 ತಿಂಗಳು ಅಂತೇಳಿ ಗಣನೆ ಮಾಡ್ತಾರೆ. 4 ತಿಂಗಳು ಕೂಡಲ್ಲ, ಕೇವಲ ಒಂದು 48 ದಿವಸ ಕೂಡ್ತಾರಲ್ಲ ಅಂತಂದ್ರೆ ಅದಕ್ಕೆ ಕೆಲವು ನಿಯಮ ಇದೆ, ಶಾಸ್ತ್ರಗಳೂ ಇದೆ. ಪಕ್ಷಾವೈ ಮಾಸ ಅಂತಿದೆ. ಅಂದ್ರೆ ಪಕ್ಷಗಳನ್ನ 15 ದಿವಸವನ್ನೇ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳ್ತೀರಿ. ಆ ಒಂದು ಪಕ್ಷವನ್ನೇ ತಿಂಗಳು ಅಂತೇಳಿ ಗಣನ ಮಾಡಿ ಹಾಗೆ 4 ಪಕ್ಷ ಕೂತಾಗ 4 ತಿಂಗಳಾಗುತ್ತೆ ಎನ್ನುವ ನಿಯಮಕ್ಕೆ ಅನುಸಾರವಾಗಿ ಎಲ್ಲರೂ ಅದೇ ಹಾದಿಯನ್ನೇ ಹಿಡಿದಿದ್ದಾರೆ. ಯಾಕಂದ್ರೆ ಕೂತ್ರೆ ಆಗಲ್ಲ, ಕಾಲ ಮೀರ್ತಾ ಇದೆ, ಜನರು ಸ್ಪೀಡ್ ಇದೆ. ಎಲ್ಲಾ ಕಡೆ ಜನರಿಗೆ ಭೇಟಿ ಆಗ್ಬೇಕು. ಸ್ವಾಮಿಗಳು ಒಂದೇ ಕಡೆ ಕೂತು ಬಿಟ್ರೆ ಕೆಲಸಗಳು ಆಗಲ್ಲ ಎನ್ನುವ ಒಂದು ನಿಮಿತ್ತದಿಂದ ಅದನ್ನು ಹಾದಿಯನ್ನು ಹಿಡಿದಿದ್ದಾರೆ. ಅದೇ ರೀತಿ ನಾಳೆ ಅವರು ಕೂಡ್ಬೇಕು ನೋಡಿ. ಅವರಿಗೂ ನಾವೇನೋ ಕೂತು ಮುದ್ರೆ ಹಾಕಿಕೊಂಡು ಹೋಗ್ಬಿಡ್ತೀವಿ ಮನೆಗೆ. ಇಷ್ಟಕ್ಕೇನೆ ಲೇಟ್ ಆಯ್ತಪ್ಪ, ಅದಾಯ್ತಪ್ಪ, ಇದಾಯ್ತಪ್ಪ ಅಂತೇಳಿ ಸುಮ್ಮನಿರಲ್ಲ, ನಮ್ಮ ಬಾಯಿ ಸುಮ್ಮನಿರಲ್ಲ. ಆದ್ರೆ ಶ್ರೀಗಳವರ ಶ್ರಮ ನೀವು ಅರ್ಥ ಮಾಡ್ಕೊಳ್ಳಿ. ಸತತವಾಗಿ ಅವರು ತಿರುಗುತ್ತಾನೆ ಇದ್ದಾರೆ. ನಿನ್ನೆ ರಾತ್ರಿ ಅವರು 12:01ಕ್ಕೆ ಸೇರಿದ್ದಾರೆ. ಮಕ್ಕಳ ಲಿಂಗಿಸುವರು ಮುಗಿಸಿಕೊಂಡು ಪ್ರಾತಃ ಕಾಲದಲ್ಲಿ ಪೂಜೆ ಆಗಬೇಕು, ಆಂಗಿಕಾರಿಗಳು ಅದನ್ನು ಮುಗಿಸಿ ಇಲ್ಲಿ ಬಂದು ಇಲ್ಲಿಂದ ಹೈದರಾಬಾದಿಗೆ ಹೋಗ್ಬೇಕು. ಮತ್ತೆ ಈ ಶ್ರಮಗಳನ್ನ ಇಷ್ಟು ಇದ್ದರೂ ಕೂಡ ನಗತಾ ಎಲ್ಲರಿಗೆ ಆ ಮುದ್ರಾಧಾರಣೆ ಮಾಡಿಸ್ತಕ್ಕಂತಹ ಶ್ರೀಪಾದಂಗಳವರಿಗೆ ನನ್ನ ಅನಂತ ನವನಗಳನ್ನೇ ಸಲ್ಲಿಸ್ತಕ್ಕಂಥವನಾಗಿ, ಚಾತುರ್ಮಾಸ ಶ್ರೇಷ್ಠ ಇಂತಹ ದಿವಸದಲ್ಲಿ ಆರಾಧನೆ. ರಾಯರ ಒಂದೆರಡು ಮಾತುಗಳನ್ನು ಹೇಳಿ ಇನ್ನು ಮುಂದೆ ವಿದ್ವಾಂಸರಿದ್ದಾರೆ, ಅದನ್ನು ತಿಳಿಸ್ತೇನೆ ನೋಡಿ. ರಾಯರಿಗೆ ಕರುಣಾ ಸಮುದ್ರ ಅಂತಿದೆ, ಕರುಣಾ ಸಮುದ್ರಗಳು ಅಂತಿದೆ. ಕಾರಣ ಏನು ಅಂತಂದ್ರೆ, ರಾಯರ ಬೃಂದಾವನ ಆಗತಕ್ಕಂತಹ ನಿಯಮ ನೀವು ನೋಡಿ, ಯಾವುದೋ ದಿವಸದಲ್ಲಿ ಆಗಬಹುದಾಗಿತ್ತು. ಪ್ರಾಣ ಅವರ ಕೈಯಲ್ಲಿ ಯಾವತ್ತಾದರೂ ಬೃಂದಾವನವನ್ನು ಪ್ರವೇಶ ಮಾಡಬಹುದಾಗಿತ್ತು. ಅದು ಚಾತುರ್ಮಾಸ ಆರಿಸಿಕೊಂಡಿದ್ದಾರೆ. ಚಾತುರ್ಮಾಸದಲ್ಲಿ ಈ ವ್ರತದಲ್ಲಿ ಅಥವಾ ಕೊನೆಯ ವ್ರತದಲ್ಲಿ ಆರಿಸಬಹುದಾಗಿತ್ತು. ಈ ವ್ರತ ಅಥವಾ ಕೊನೆಯ ವ್ರತ ಅದನ್ನು ಮಾಡಲಿಲ್ಲ. ಜನಕ್ಕೆ ತೊಂದರೆ ಆಗುತ್ತೆ. ಎಷ್ಟೋ ಜನ ವ್ರತ ಮಾಡೋರು ಇರ್ತಾರೆ, ಮಾಡಲಾರ್ದವರೇ ಜಾಸ್ತಿ ನಮ್ಮಂತರು. ಹಾಗಾಗಿ ಆದ್ರೆ ಎಲ್ಲರಿಗೂ ಸಂತೋಷ ಪಡಿಸಬೇಕು. ಅದಕ್ಕೇನು ಮಾಡಿದ್ರು ಅಂದ್ರೆ, ವ್ರತದ ಫಲನೂ ಬಂದಿರಬೇಕು, ವ್ರತ ಮಾಡಿದಂಗೂ ಇರಬೇಕು, ಸಭೋಜ್ಯ ಅವನಿಗೆ ಭಕ್ಷ್ಯ ಭೋಜ್ಯಾದಿಗಳು ಲಭ್ಯ ಆಗಿರ್ಬೇಕು, ಆರಾಧನೆ ನೀಡಬೇಕು. ಅದಕ್ಕೇನು ಮಾಡ್ತಾರೆ, ಮೊಸರಿನ ವ್ರತ. ನಿತ್ಯ ಯಾರು ಮೊಸರು ಯಾರು ತಿಂತಾರೆ ಈ ಇದರಲ್ಲಿ, ಅದಕ್ಕೆ ಮೊಸರಿನ ವ್ರತಗಳಲ್ಲಿ ಶ್ರಾವಣ ಮಾಸ ನೋಡಿ ಕಷ್ಟ ಇಲ್ಲ. ಅಂತಹ ದಿವಸದಲ್ಲಿ ರಾಯರು ಬೃಂದಾವನವನ್ನೇ ಪ್ರವೇಶ ಮಾಡಿದ್ದಾರೆ. ಎಲ್ಲರಿಗೂ ಇದು ಕರುಣಾ ಸಮುದ್ರರು. ಅದರಲ್ಲಿ ಏನು ಮಾಡಿದ್ದಾರೆ, ಒಂದು ದಿವಸ ಅಂತಂದ್ರೆ ಅದನ್ನು ಯಾವತ್ತೂ ಹಾಕಬಹುದಾಗಿತ್ತು. 1 ತಿಂಗಳು ಮೊಸರಿನ ವ್ರತದಲ್ಲಿ ಯಾವತ್ತೂ ಆರಿಸಬಹುದಾಗಿತ್ತು. ಅದನ್ನೇನು ಮಾಡಿದ್ದಾರೆ, ಆ ಹುಣ್ಣಿಮೆ ಇಟ್ಕೊಂಡೆ ಅವತ್ತಿನ ದಿವಸ ನಾವು ಶನಿವಾರವನ್ನೇ ಚೇಂಜ್ ಮಾಡಬೇಕು. ಉಪಕರ್ಮ ಅಂತ ವರ್ಷಗಟ್ಟಲೆ ನಾವು ಸಂಧ್ಯಾವಂದನ ಮಾಡಿರ್ತೀವೋ ಇಲ್ಲೋ, ಅವತ್ತಿನ ದಿವಸ ಏನ್ ಮಾಡ್ತೇವೆ, ಜನಿವಾರ ಒಂದು ಉಪಕರ್ಮದ ನಿಮಿತ್ತದಿಂದ ಮಠಕ್ಕೆ ಬಂದು ಜನಿವಾರವನ್ನು ಹಾಕೊಂಡು ಅವತ್ತು ಸಂಧ್ಯಾವಂದನ ಮಾಡ್ತೇವೆ. ಸಂಧ್ಯಾವಂದನ ಮಾಡಿ ಶುದ್ಧನಾಗ್ತಾನೆ. ಮರುದಿವಸನೇ ರಾಯರ ಆರಾಧನೆ. ಅವನಿಗೆ ಮನಸ್ಸು ಅನ್ನಿಸ್ತದೆ, ನಾಳೆ ರಾಯರ ಆರಾಧನೆ ಇದೆ,
ಇವತ್ತೊಂದಿನ ಸಂಧ್ಯಾ ವಂದನ ಮಾಡೋಣ, ಮತ್ತೆ ಮರುದಿವಸ ಮಧ್ಯಾಹ್ನ ಅವತ್ತೂ ಮಾಡ್ತಾನೆ. ಅಷ್ಟರಲ್ಲೇ ರಾಯರಿಗೆ ಕರುಣೆ ಬರುತ್ತೆ, ಸನ್ಮಾರ್ಗದಲ್ಲಿ ಇದ್ದಾನೆ, ಇವನಿಗೆ ಒಳ್ಳೆಯ ಜ್ಞಾನ ಬರಬೇಕು. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಮಶ್ನುತೆ ಅಂತಿದೆ. ಮೊದಲು ಕರ್ಮ ಮಾಡಬೇಕು, ನಂತರದಲ್ಲಿ ಜ್ಞಾನ ಕೊಡ್ತಾನೆ. ತನ್ಮೂಲಕವಾಗಿ ಅವನಿಗೆ ಮುಕ್ತಿ ಸಿಗುತ್ತೆ. ಬಾಲಕನಾದ ವಾಸುದೇವನಿಗೆ ಅಂದ್ರೆ ಮಧ್ವಾಚಾರ್ಯರಿಗೆ ಮೊದಲು ಗೋದಾನವನ್ನು ಮಾಡಿದ ಒಬ್ಬ ವ್ಯಕ್ತಿ. ಗೋದಾನದಿಂದ ಏನಾಯ್ತು ಅಂತಂದ್ರೆ ಕರ್ಮದಿಂದ ಅವನೇನ್ ಮಾಡ್ತಾನೆ, ಆಚಾರ್ಯರಲ್ಲಿ ಮುಂದಿನ ಜನ್ಮದಲ್ಲಿ ಅವರಲ್ಲಿ ಬಂದು ಅಧ್ಯಯನ ಮಾಡ್ತಾನೆ, ಜ್ಞಾನ ಬಂತು. ತನ್ಮೂಲಕವಾಗಿ ಅವನಿಗೆ ಮುಕ್ತಿ ಲಭ್ಯವಾಗತಕ್ಕಂಥದ್ದಾಗುತ್ತೆ. ಹಾಗೆ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತವಷ್ಣತೆ ಅಂತಿದೆ. ಅಂತಹ ಇದರಲ್ಲಿ ರಾಘವೇಂದ್ರ ತೀರ್ಥರು ನೋಡಿ, ಉಪಕರ್ಮ, ಮರುದಿವಸ ಆರಾಧನೆ, ತನ್ನ 3 ದಿವಸಗಳ ಕಾಲ ಅವನಿಗೆ ಕರ್ಮಗಳಲ್ಲಿ ಅವನು ಪ್ರವರ್ತನ ಆಗ್ತಾನೆ. ಅಷ್ಟರಲ್ಲೇ ಮನಸ್ಸು ಪರಿವರ್ತನೆ ಆಗುತ್ತೆ. ಇನ್ನೂ ಯೋಚನೆ ಮಾಡಿ, ನಾನು ಹೇಳೋದು ಹಾಸ್ಯ ಅಂತಲ್ಲ, ಇನ್ನೊಬ್ಬರಿಗೆ ನಿಂದ ಅಂತಲ್ಲ. ಆರಾಧನಾ ನಿಮಿತ್ತದಿಂದ ನಾವೆಲ್ಲ ಏನ್ ಮಾಡ್ತೇವೆ, ಕ್ರಾಸ್ ಇರ್ತದೆ, ಅದನ್ನ ತೆಗೆದು ಏನ್ ಮಾಡ್ತೇವೆ, ಸ್ವಲ್ಪ ಒಂದು ಆಚಾರ ವಿಚಾರದಲ್ಲಿ ಶಿಖ ಬಿಟ್ಟು ಏನೋ ಒಂದು ಅಲಂಕಾರ ಸಿಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೇವೆ, ಧರ್ಮದಲ್ಲಿ ಇಳಿತೇವೆ. ಅಲಂಕಾರದ ನಿಮಿತ್ತದಿಂದ ಅವನು ಏನ್ ಮಾಡ್ತಾನೆ, ಕ್ರಾಸ್ ತೆಗಿತಾನೆ, ಕರ್ಮದಲ್ಲಿ ಬರ್ತಾನೆ. ಅವನಿಗೆ ಒಂದಿಷ್ಟು ಬೆಳ್ಳಿ ಗ್ಲಾಸು ಕಾಲು ತಮ್ಮಿಗೆ ಲಭ್ಯವಾಗುತ್ತೆ. ಅದರ ಮೂಲಕ ಅವನಿಗೆ ಪರಿವರ್ತನೆ ಆಗುತ್ತೆ, ಜೀವನಕ್ಕೆ ಒಂದಿಷ್ಟು ಹಾದಿ ಆಗುತ್ತೆ. ಇದೇ ಕರ್ಮ ಚೆನ್ನಾಗಿದೆ, ಈ ರೀತಿ ಇರೋದ್ರಿಂದ ನನಗೊಂದಿಷ್ಟು ಸನ್ಮಾರ್ಗ ಸಿಕ್ಕಂಗೂ ಆಯ್ತು, ಜೀವನಕ್ಕೆ ಅವನಿಗೆ ಹಾದಿ ಬಂದಂಗಾಯ್ತು. ಈ ರೀತಿಯಾಗಿ ರಾಯರು ಪರಿವರ್ತನೆ ಮಾಡಿ ಆ ವ್ಯಕ್ತಿಯನ್ನ ಸನ್ಮಾರ್ಗದಲ್ಲಿ ತರುವಂತಹ ಹಾದಿಯ ನಿಮಿತ್ತದಿಂದ ರಾಘವೇಂದ್ರ ತೀರ್ಥರು ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷವನ್ನೇ ಅವರು ಆರಿಸಿಕೊಂಡಿದ್ದಾರೆ. ಇದು ಯಾರಿಗೆ ನೋಡಿ ಕರುಣ ಯಾರಿಗಿರುತ್ತೆ? ಅಂತಹ ರಾಘವೇಂದ್ರ ತೀರ್ಥರ ಆರಾಧನಾ ನಿಮಿತ್ತದಿಂದ ನಾನು ಇನ್ನೊಬ್ಬರು ನಿಂದ ಅಂತಲ್ಲ, ಅದನ್ನು ಹೇಳ್ತೇನೆ. ಕಳ್ಳರು ಬದುಕ್ತಾರೆ, ಸುಳ್ಳರು ಬದುಕ್ತಾರೆ. ಆ ದಿವಸದಲ್ಲಿ ರಾಯರ ಹೆಸರು ಕೇಳಿಕೊಂಡು ನೀವು ಬೆಂಗಳೂರಲ್ಲಿ ನೋಡಿ, ಸಾವಿರಾರು ಲಕ್ಷಾಂತರ ಜನ ವಸೂಲಿ ಮಾಡ್ತಾರೆ. ರಾಯರ ಹೆಸರು ಆರಾಧನೆ, ನಾವು ಆರಾಧನೆ ಮಾಡ್ತೀವಿ, ಮಾಡ್ತಾನೋ ಬಿಡ್ತಾನೋ ಅದು ಬೇರೆ. ಅಂತೂ ರೊಕ್ಕ ವಸೂಲಿ ಮಾಡ್ಕೋತಾನೆ, ಅವನ ಜೀವನ ಲಭ್ಯವಾಗತಕ್ಕಂತಹದ್ದಾಗಿದೆ. ಇದರಲ್ಲಿ ಎಲ್ಲರೂ ಅಜ್ಞಾನಿಗಳಂತನೇ ಅಲ್ಲ, ಸನ್ಮಾರ್ಗನೂ ಇದೆ, ಇದರಲ್ಲಿ ದುರ್ಮಾರ್ಗನೂ ಆಗುತ್ತೆ. ಅದಕ್ಕೆ ಮಠಗಳಲ್ಲಿ ಹಾಕಿರ್ತಾರೆ ಕೆಳಗಡೆ, ಇದು ಯಾರ ವಸೂಲಿಗೆ ಹಣವನ್ನು ಇದು ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಇರಲ್ಲ ಅಂತ ಹೇಳಿ. ಅಂದ್ರೆ ದುರ್ಮಾರ್ಗಕ್ಕೆ ಹೋಗಬಾರ್ದು ಅನ್ನುವ ಉದ್ದೇಶ. ಆದ್ರೆ ಬದುಕತಕ್ಕಂತಹ ವ್ಯಕ್ತಿಗಳು ರಾಯರ ಹೆಸರು ಹೇಳಿ ಎಲ್ಲರೂ ಕೂಡ ಬದುಕತಕ್ಕಂಥವರಾಗ್ತಾರೆ. ಅಂತಹ ರಾಘವೇಂದ್ರ ತೀರ್ಥರು ನೋಡಿ, ಅವರಿಗೆ ಕಾಲೇ ಕಾಲೇ ಲಭ್ಯತೆ ನಾಸ್ಯ ಸತ್ಯಂ ಲಬ್ಧಂ ಚೇತ ಬುಜ್ಜತೆ ಅಂಧಭೂಮಿ. ಸರಿಯಾದ ಸಮಯಕ್ಕೆ ಅನ್ನ ಸಿಗ್ತಾ ಇರಲಿಲ್ಲ. ಆ ಅನ್ನವನ್ನ ಇವತ್ತು ನೋಡಿ ಲಕ್ಷಾಂತರ ಜನ ಫ್ರೀ ಊಟ ಮಾಡ್ತಾ ಇದ್ರು. ಅವರಿಗೆ ಅನ್ನ ಇದ್ದಿಲ್ಲ ಪಾಪ, ಆದ್ರೆ ಆ ಅನ್ನವನ್ನ ಇಡೀ ಲಕ್ಷಾಂತರ ಜನಕ್ಕೆ ಕೊಡ್ತಾ ಇದ್ದಾರೆ. ಅವರಿಗೆ ವಸ್ತ್ರಾದಿಗಳು ಉಡ್ಲಿಕ್ಕೆ ಇರ್ತಾ ಇರಲಿಲ್ಲ. ಇವತ್ತು ಅವರ ಹೆಸರು ಹೇಳ್ಕೊಂಡು ನಿತ್ಯದಲ್ಲಿ ನಾವು ರೇಷ್ಮೆ ಬೇರೆ ದಾನವನ್ನು ಮಾಡ್ತೇವೆ. ಅವರಿಗೆ 1 ವರ್ಷಕ್ಕೆ ಒಂದು ದಪ್ಪದಾಗಿರತಕ್ಕಂತಹ ವಸ್ತ್ರ ಸಿಗ್ತಾ ಇತ್ತು, 1 ವರ್ಷಕ್ಕೆ ಒಮ್ಮೆ. ಅದನ್ನ ಅಲಂಕಾರದ ನಿಮಿತ್ತ ಎಲ್ಲರಿಗೂ ಕೂಡ ರೇಷ್ಮೆ ಮಡಿಗಳನ್ನ ಆ ದಿವಸದಲ್ಲಿ ಲಭ್ಯವಾಗತಕ್ಕಂತಹ ಹೋಗಿ ಭಿನ್ನೆ ಪಾತ್ರೆ ಜೀವನಸ್ಥಲ್ಯ ದಕ್ಷಿಣ ನಿಯಮಾಗಿ ಎಂದಿದೆ. ಭಿನ್ನವಾದ ಪಾತ್ರೆಗಳಿದ್ದುವಂತೆ, ತೂತು ಬಿದ್ದಿರತಕ್ಕಂತಹ ಪಾತ್ರೆಗಳು. ಇವತ್ತು ನೋಡಿ ಅವರ ಹೆಸರಿನಲ್ಲಿ ಆರಾಧನೆಗಳಲ್ಲಿ ಬೆಳ್ಳಿ ತಂಬಿಗೆಗಳು ಬಂದಿದೆ. ಗ್ಲಾಸ್ ಅಲ್ಲ, ಬೆಳ್ಳಿ ತಂಬಿಗೆಗಳನ್ನ ಆರಾಧನಾ ನಿಮಿತ್ತದಲ್ಲಿ ಪ್ರತಿಯೊಬ್ಬ ಸಾವಿರಾರು ಬ್ರಾಹ್ಮಣರು ಅದರಿಂದ ಬದುಕತಕ್ಕಂಥವರಾಗ್ತಾರೆ. ಲೆಕ್ಕ ಹಾಕಿ ನೀವೇ 3 ದಿವಸ ಇಟ್ಕೊಂಡ್ರು ಕೂಡ 15 ಜನ ಬ್ರಾಹ್ಮಣರಿಗೆ ಲಕ್ಷಾಂತರ ರೂಪಾಯಿಗಳು. ಅಂತಹ ಒಂದು ರಾಘವೇಂದ್ರ ತೀರ್ಥರ ಅನುಗ್ರಹದಿಂದ ಎಲ್ಲವೂ ನಡೆಯತಕ್ಕಂತಹದ್ದಾಗುತ್ತೆ. ರಾಯರ ಸಂವಿಧಾನದಲ್ಲಿ ಶ್ರೀಪಾದಗಳು ಬರತಕ್ಕಂಥವರಾಗ್ತಾರೆ. ಅವರು ಏನೇನು ಕಷ್ಟಪಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ಭಕ್ತರಿಗೆ ತಪಶಕ್ತಿಯ ಮೂಲಕವಾಗಿ ಅವರು ನೀಡತಕ್ಕಂಥವರಾಗಿದ್ದಾರೆ. ಅಂತಹ ರಾಘವೇಂದ್ರ ತೀರ್ಥರ
ಆರಾಧನಾ ನಿಮಿತ್ತದಿಂದ ಎಲ್ಲಾ ಕಡೆ ನಡೀತಕ್ಕಂತಹದ್ದಾಗಿದೆ ಕಾರ್ಯಕ್ರಮ. ಆ ರಾಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳಿ ಹೇಳ್ತಾ ಇನ್ನು ಒಂದು ಮಾತಿನಲ್ಲಿ ಮುಗಿಸ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರನ್ನ ಪೂಜ್ಯರು ಅಂತ ಕರೀತಾರೆ. ನಾವು ಯಾವುದೋ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸಬೇಕಾದ್ರೆ ಅವನ ಗುಣಗಳನ್ನು ಹೇಳಿದಾಗ ಅವನು ನೆನಪಾಗ್ತಾನೆ. ಇಂತಹ ವ್ಯಕ್ತಿ, ಇಂಥವ್ರ ಮನೆಯವರು ಅಥವಾ ಇಂತಹ ಹುಡುಗ ಶಿಷ್ಯ ಅಂತ ಹೇಳಿದಾಗೆ ಆ ವ್ಯಕ್ತಿ ನಮಗೆ ಜ್ಞಾಪಕಕ್ಕೆ ಬರ್ತಾನೆ. ಆದ್ರೆ ಇಲ್ಲೇನಾಗಿದೆ, ರಾಯರನ್ನ ಪೂಜ್ಯರು ಅಂತ ಕರೆದರು. ಯಾವ ವಿಶೇಷಣ ಇಲ್ಲ. ಬರೇ ರಾಯರ ಮಠದವರಿಂದ ಪೂಜ್ಯರು ಅಂತನೂ ಅಲ್ಲ, ಬರೇ ಬ್ರಾಹ್ಮಣರಿಂದ ಪೂಜ್ಯರು ಅಂತಲ್ಲ, ಬರೇ ಭಾರತೀಯರಿಂದ ಪೂಜ್ಯರು ಅಂತಲ್ಲ, ದೇಶ ವಿದೇಶಗಳಿಂದ ಪ್ರತಿಯೊಬ್ಬ ವ್ಯಕ್ತಿ ಅವರನ್ನು ಪೂಜಿಸ್ತಾನೆ. ಆದ ಕಾರಣದಿಂದ ಅವರನ್ನ ಪೂಜ್ಯರು ಅಂತ ಕರೀತಾರೆ. ನಮ್ಮ ಹೇಳ್ತೀನಿ ಇಲ್ಲ, ನಾವು ಕಟ್ಟಿಕೊಂಡಿರತಕ್ಕಂತಹ ಹೆಂಡತಿಯಿಂದ, ನಮ್ಮ ಅಧೀನವಾದ ಹೆಂಡತಿಯಿಂದ ಪೂಜ್ಯರಾಗಬೇಕಾದ್ರೆ ಎಷ್ಟೋ ಕಷ್ಟ. ಇಡೀ ಜಗತ್ತವರನ್ನು ಪೂಜಿಸಬೇಕಾದ್ರೆ ಅವರ ಪರಿಶ್ರಮ ಎಷ್ಟಿದೆ ಲೆಕ್ಕ. ವ್ಯಾಸರಾಜರಾದಾಗೆ, ಪ್ರಹ್ಲಾದರಾಜರಾದಾಗೆ, ಬಾಲಿಕರಾಜನಾದಾಗೆ ಏನು ತಪಸ್ಸು ಮಾಡಿರಲ್ಲ, ಆ ತಪಸ್ಸಿನ ಒಂದು ಶಕ್ತಿಯಿಂದ ಇಡೀ ದೇಶ ವಿದೇಶದಿಂದ ಆ ರಾಘವೇಂದ್ರ ತೀರ್ಥರೆಂಬತಕ್ಕಂತಹ ವ್ಯಕ್ತಿಗಳು ಪೂಜ್ಯರಾಗತಕ್ಕಂಥವರಾಗಿದ್ದಾರೆ. ಇನ್ನೊಬ್ಬ ಗುರುಗಳನ್ನ ಕೆಳಮಟ್ಟಕ್ಕೆ ನೋಡ್ತೀನಿ ಅಂತಲ್ಲ, ಮಧ್ವಾಚಾರ್ಯರ ಆರಾಧನೆ ಕೆಲವರಿಗೆ ಗೊತ್ತದೋ ಇಲ್ಲೋ, ಆದ್ರೆ ರಾಯರ ಆರಾಧನೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರಾಘವೇಂದ್ರ ತೀರ್ಥರ ಆರಾಧನೆ ಅಂತಂದ್ರೆ ಮೊದಲು ಕ್ಯಾಲೆಂಡರ್ ಬಂದ ಕೂಡಲೇ ಅಥವಾ ಪಂಚಾಂಗ ಬಂದ ಕೂಡಲೇ ದಿವಸಗಳನ್ನು ನೋಡ್ತಾನೆ, ಆರಾಧನೆಯನ್ನು ಪಂಚಾಂಗದಲ್ಲಿ ಅದನ್ನ ನೋಡ್ತಾನೆ. ಒಬ್ಬ ಬಸ್ ಇಳಿದ ವ್ಯಕ್ತಿ ರಾಯರ ಮಠ ಇದೆನಾ ಅಂತ ಕೇಳ್ತಾನೆ. ನಿಷ್ಠಾವಂತನಾದ ವ್ಯಕ್ತಿ ಅವನು ಕೇಳೋದೇನು, ಯಾವುದೇ ಊರಲ್ಲಿ ಹೋಗ್ಲಿ ಬಸ್ ಇಳಿದ ಕೂಡಲೇ ರಾಯರ ಮಠ ಎಲ್ಲಿದೆ ಅಂದ್ರೆ ರಾಯರು ಅಷ್ಟು ಪ್ರಸಿದ್ಧಿಯನ್ನ ಹೊಂದಬೇಕಾದ್ರೆ ಅವರ ತಪಶಕ್ತಿ ಅಷ್ಟಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ. ಒಬ್ಬ ವ್ಯಕ್ತಿ ಪೂಜ್ಯನಾಗಬೇಕಾದ್ರೆ ಏನು ಮಾಡಿದರು ಅಂತಂದ್ರೆ ಸತ್ಯ ಧರ್ಮದಲ್ಲಿ ಅವರು ಆಸಕ್ತಿಯನ್ನೇ ಹೊಂದಿರತಕ್ಕಂಥವರು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಿದೆ, ಧರ್ಮೋ ವಾಯುವಿತಿ ಬರುವಂತಹ ಅಂತಿದೆ. ಅಂದ್ರೆ ಸತ್ಯ ಅಂದ್ರೆ ಸತ್ಯಶಕ್ತನಾಗಿರತಕ್ಕಂತಹ ಆ ಪರಮಾತ್ಮನಲ್ಲಿ ರಥರಾಗಿರತಕ್ಕಂಥವರಾಗಿದ್ದಾರೆ. ಧರ್ಮ ಅಂತಂದ್ರೆ ವಾಯುದೇವರಲ್ಲಿ ರಥರಾಗಿರತಕ್ಕಂಥವರಾಗಿದ್ದಾರೆ. ಆದ ಕಾರಣ ಆ ರಾಘವೇಂದ್ರ ತೀರ್ಥರು ಪೂಜ್ಯರಾಗತಕ್ಕಂಥವರಾದರು ಅಂತೇಳಿ ಇಂತಹ ರಾಘವೇಂದ್ರ ತೀರ್ಥರನ್ನ ಕಾಮಧೇನು, ಕಲ್ಪವೃಕ್ಷ, ಇನ್ನು ಈ ರೀತಿಯಾಗಿ ಅನೇಕವಾಗಿ ಕರೆಯತಕ್ಕಂಥವರಾಗಿದ್ದಾರೆ. ಆ ವೃಕ್ಷ ಎಲ್ಲರಿಗೂ ಆಶ್ರಯ ಕೊಡುತ್ತೆ. ನರಿ, ನಾಯಿಗಳು, ಪಕ್ಷಿಗಳು, ಈ ಮನುಷ್ಯರು ಎಲ್ಲರಿಗೂ ಆಶ್ರಯ. ಹಾಗೆ ರಾಯರು ಅಷ್ಟೇ, ಬರೇ ಬ್ರಾಹ್ಮಣರಿಗೆ ಅಲ್ಲ, ಪ್ರತಿಯೊಬ್ಬ ತುರುಕನಾದ ಮುಸ್ಲಿಮರು ಕೂಡ ಮಂತ್ರಾಲಯದಲ್ಲಿ ಬಂದು ಇವತ್ತು ರಾಯರಿಗೆ ಆಶ್ರಯವನ್ನು ಹೊಂದತಕ್ಕಂಥವರಾಗಿದ್ದಾರೆ. ಅಂತಹ ರಾಘವೇಂದ್ರ ತೀರ್ಥರ ಆರಾಧನಾ ನಿಮಿತ್ತದಿಂದ ಈ ಚಾತುರ್ಮಾಸದ ಆರಂಭದ ನಿಮಿತ್ತದಲ್ಲಿ ಆ ಶ್ರೀಪಾದಂಗಳವರು ಬರತಕ್ಕಂಥವರಾಗಿದ್ದಾರೆ. ಅಂತಹ ಶ್ರೀಪಾದಂಗಳವರ ಅಂತರ್ಗತನಾಗಿರತಕ್ಕಂತಹ ಆ ರಾಘವೇಂದ್ರ ತೀರ್ಥರ ಅಂತರ್ಗತನಾಗಿರತಕ್ಕಂತಹ ರಾಮಚಂದ್ರ ದೇವರು ಎಲ್ಲರಿಗೂ ಕೂಡ ಆಯು, ಆರೋಗ್ಯ, ಉತ್ತಮವಾದ ಸನ್ಮಾರ್ಗವನ್ನು ಕೊಡ್ಲಿ ಅಂತ ಹೇಳಿದ ನಮಗೂ ಕೂಡ ಕೊಡ್ಲಿ ಎನ್ನುವ ದೃಷ್ಟಿಯಿಂದ ನಾನು ಶ್ರೀಕೃಷ್ಣಾರ್ಪಣಸ್ತು. ಮುಂದೆ ಇಲ್ಲಿಯ ವಿದ್ವಾಂಸರಾಗಿರತಕ್ಕಂತಹ, ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿರತಕ್ಕಂತಹ ಅರವಿಂದಾಚಾರ್ಯರು ಅವರು ಬಂದು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಪ್ರಾರ್ಥನೆ.